ಗುರುಗಳೇ ಏನ್ ಮಾಡ್ತಿದ್ದೀರಾ? ಫ್ರೆಂಚ್ ಫ್ರೈಸ್ ಮಾಡುವನಾ? ಫ್ರೆಂಚ್ ಫ್ರೈಸ್ ಬೇಡ, ದೇಸಿ ಫ್ರೆಂಚ್ ಫ್ರೈಸ್ ಮಾಡಾಗುತ್ತೆ. ದೇಸಿ ದೇಸಿ ನಮ್ಮ ಒಂದು ಊರಿನ ಸ್ಟೈಲಿನ ಒಂದು ಮಾಡಬೇಕು. ಒಂದು ಕರೆಕ್ಟ್ ಆಗಿ ಆಲೂಗಡ್ಡೆ ತಗೊಳ್ಳಿ, ಒಂದು ಪೀಸ್ ಪೀಸ್ ಮಾಡಿ ಚೊಕ್ಕ ಮಾಡಿ ಸ್ಲೈಸ್ ಮಾಡಿ. ಇದಾಗಿ ದೇಸಿ ಫ್ರೆಂಚ್ ಫ್ರೈಸ್. ಯಾವ ತರದ ಎಣ್ಣೆ ಇಲ್ಲ, ತೆಂಗಿನ ಎಣ್ಣೆಯಲ್ಲಿ ಈಸಿ ಮಾಡುದು. ಇವತ್ತು ನಾನು ತುಂಬಾ ಟೈರ್ಡ್ ಆಗಿದೆ, ಏನು ಅಡುಗೆ ಮಾಡೋದು ಮನಸ್ಸಿಲ್ಲ. ಅದೇ ಕಾರಣದಲ್ಲಿ ಒಂದು ಸಟ್ಪಟ್ ದೊಡ್ಡ ಮಾಡಿ ಅಂತ ಮಾಡಿ ದೇಸಿ ಫ್ರೆಂಚ್ ಫ್ರೈಸ್ ಒಳ್ಳೆ ಚಂದ ಮಾಡಿ ಪೀಸ್ ಮಾಡ್ಕೊಳ್ಳಿ. ಫ್ರೆಂಚ್ ಫ್ರೈಸ್ ಹಂಗೆ ದೇಸಿ ಫ್ರೆಂಚ್ ಫ್ರೈಸ್. ಸ್ವಲ್ಪ ಮೆಣಸಿನ ಹುಡಿ, ಉಪ್ಪು ಮತ್ತೆ ಅರಿಶಿನ ಹುಡಿ ಹಾಕಿ, ಉಪ್ಪು ರುಚಿಗೆ ತಕ್ಕಂತೆ ಹಾಕಿ ಒಳ್ಳೆ ಮಿಕ್ಸ್ ಮಾಡಿ. ಮಿಕ್ಸ್ ಆಗಿ ಹಿಂಗಾಗಬೇಕು. ಇದು ಆಗಿ ದೇಸಿ ಫ್ರೆಂಚ್ ಫ್ರೈಸ್. ಒಂದು ಬಾಣಲಿ ಬಿಸಿಯಾದ ನಂತರ ತೆಂಗಿನ ಎಣ್ಣೆ ಹಾಕಿಕೊಳ್ಳಿ. ನಂತರ ಕರಿಬೇವಿನ ಸೊಪ್ಪು, ನಂತರ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಇದಕ್ಕೆಂತ ಹೇಳ್ತಾರೆ ರಾಯ ಅಂತೇವೆ ನಾವು, ಇದು ಹಾಕಿಕೊಳ್ಳಿ. ಇವತ್ತು ಫುಲ್ ಸುಸ್ತಾಗಿದ್ದ ಕಾರಣ ಒಂದು ಈಸಿ ಆ್ಯಂಡ್ ಸಿಂಪಲ್ ಡಿಶ್ ಅನ್ನು ಮಾಡಿ ತೋರಿಸ್ತಾ ಇದ್ದೇನೆ. ದೇಸಿ ಫ್ರೆಂಚ್ ಫ್ರೈಸ್, ವೆರಿ ಹೆಲ್ದಿ. ಮತ್ತೆ ಇದು ರೈಸು ಮತ್ತು ಮೊಸರು ಜೊತೆ ತಿನ್ನಲು ತುಂಬ ಮಜಾ ಆಗ್ತಿದೆ. ನಿಮಗೆ ತೋರಿಸ್ತೀನಿ ಅದು ಏನೇ ಆಗ್ತಿದೆ ಅಂತ. ಈಗ ನೋಡ್ಬೋದು. ಸ್ವಲ್ಪ ಬಿಸಿ ಆದ ನಂತರ ಹಿಂಗೆ ಹಾಕಿಕೊಳ್ಳಿ. ಬಿಸಿ ಆದ ನಂತರ ನಮ್ಮ ಮಿಕ್ಸ್ ಮಾಡಿದ ಆಲೂಗಡ್ಡೆಯನ್ನು ಹಾಕಿ ಚೆನ್ನಾಗಿ ಹಾಕಿ ಒಳ್ಳೆ ಮಿಕ್ಸ್ ಮಾಡಿ. ಮತ್ತು ಇದು ತುಂಬ ಸ್ಲೋ ಫ್ಲೇಮಲ್ಲಿ ಕುಕ್ ಆಗಬೇಕು. ಆದ್ದರಿಂದ ಅದು ಕುಕ್ ಆಗ್ತದೆ, ಇಲ್ಲಾಂದರೆ ಸುಟ್ಟೋಗ್ಬೇಕು. ಗುರುಗಳೇ ಏನು ಆಯ್ತಾ? ಇದಾಗಿದೆ ದೇಸಿ ಫ್ರೆಂಚ್ ಫ್ರೈ ಆಯ್ತಾ? ಓಹೋ, ವಾವ್, ಜಸ್ಟ್ ವಾವ್, ಸೂಪರ್ ಆಗಿದೆ. ಮಾಡಿ ತಿನ್ನಿ, ಡೆಡ್ ಈಸಿ. ಮತ್ತೊಮ್ಮೆ ಬಾರಿಗೆ ಸಂದೀಪ್ ಹೆಗಡೆ ಇನ್ ದಿ ಹೌಸ್. ಇವತ್ತು ನಾವು ಇಷ್ಟು ದಿನ ವಿಡಿಯೋ ನನ್ನ ನೋಡಿರ್ಬೋದು ನೀವು. ನಾನು ಅಡುಗೆ ಮಾಡೋದು ಎಲ್ಲ ನನ್ನ ಒಂದು ಪ್ರೋತ್ಸಾಹ ಮಾಡ್ತಿರೋದು ನಮ್ಮ ಸಂದೀಪ್ ಹೆಗಡೆ ವಿಡಿಯೋ ಕ್ಲಿಕ್ ಆಗಲಿ ಏನಾಗಲಿ. ಇವತ್ತು ನಾನು ಫ್ರೆಂಚ್ ಫ್ರೈಸ್ ಮಾಡಿದ್ದೆ, ರೈಸ್ ಮಾಡಿದ್ದೇನೆ. ನಮ್ಮ ಗುರುಗಳಾದ ಸಂದೀಪ್ ಹೆಗಡೆ ಅವರು ಭಟ್ರ ಮಜ್ಜಿಗೆ ಮ್ಯಾಂಗ್ಳೂರ್ ಸ್ಪೆಷಲ್ ಮುಗಳನಾಗೆ ನೋಡಿ ನಮ್ಮ ಸಂದೀಪ್ ಹೆಗಡೆ ಅವರಿದ್ದು ಇವತ್ತು ಮಾಡ್ತಾ ಇದ್ದಾರೆ. ನೋಡುವ. ಈ ಬಿಸಿ ಬಿಸಿ ಅನ್ನ ಮತ್ತೆ ಫ್ರೆಂಚ್ ಫ್ರೈಸ್, ದೇಸಿ ಫ್ರೆಂಚ್ ಫ್ರೈಸ್, ಒಂದೇ ಫ್ರೆಂಚ್ ಫ್ರೈಸ್ ಅಲ್ಲ, ಮೊಸರು ಮತ್ತು ಮಿಕ್ಸ್ ಮಾಡಿ ತಿನ್ನುವುದು ಏನಂತ ತೋರಿಸ್ತೀನಿ. ಈಗ ಗುರುಗಳಿಗೆ ಒಂಥರ ಏನೋ ಆನಂದನೂ ಹೌದು, ಮತ್ತೆ ನಾಚಿಕೆ. ಈ ನಮ್ಮ ಹುಡುಗನಿಗೆ ನಾಚಿಕೆ ಹೆಚ್ಚು. ನಾವು ಕ್ಯಾಮ್ರಾದ ಎದುರು ಕೆಲಸ ಮಾಡ್ತೀವಿ, ಇವರು ಹಿಂದಿನ ಕೆಲಸ ಮಾಡ್ತಾರೆ. ಏನಂದರೆ ಕರೆಕ್ಟಾಗಿ ಹಿಡಿದು ಸ್ಟೇಬಲ್ ಆಗಿ ಎಲ್ಲ ವಿಡಿಯೋಗ್ರಾಫಿ ನಮ್ಮ ಸಂದೀಪ್ ಹೆಗಡೆ. ಹೇಳಿ ಮಾರ, ಮಾತಾಡಿ ಎಂತ ನಾಚಿಕೆ ಮಾರಿ. ರೆಡಿ ಆಗ್ತಾಯಿದೆ ನೋಡುವ. ಮಿಕ್ಸಿ ಸ್ವಿಚ್ ಹಾಕಿ ಇಟ್ಟಿದ್ದಾರೆ. ಮತ್ತು ಇಲ್ಲಿ ಮೊಸರು ಕೂಡ ರೆಡಿ ಇದೆ. ನೋಡುವ ಇವರ ಕೈನ ಕ್ಷಣಕ. ಏನು ಗುರುಗಳೇ ಇದು? ಗುರುಗಳೇ ನಾಚಿಕೆ. ಈ ನಾಚಿಕೆಯಲ್ಲಿ ಫ್ರೆಂಚ್ ಫ್ರೈಸ್ ರೆಡಿ ಇದೆ. ಆಹಾ, ಘಮ ಘಮ ಅಂತ ಇದೆ. ಮತ್ತು ಇಲ್ಲಿ ಮಜ್ಜಿಗೆಗೋಸ್ಕರ ಮಿಕ್ಸಿ ರೆಡಿ ಆಗ್ತಾ ಇದೆ. ಮತ್ತೇನೋ ಹುಡುಕಾಟ ಮಾಡ್ತೇವೆ. ಓ, ಏನದು ಕತ್ತಿ ನೋಡಿದ್ರೆ ಹೆದರಿಕೆ ಆಗ್ತಾ ಇದೆ. ಕೊರಿಯನ್ ಸ್ಟೈಲ್. ಈಗ ಸ್ಪೆಷಲ್ ಮಜ್ಜಿಗೆ, ಮ್ಯಾಂಗ್ಳೂರಿನ ಸ್ಪೆಷಲ್. ಗುರುಗಳ ಒಂದು ಅಂಗಡಿ ಹಾಕೋ ನಾವು. ಏನೋ ಅಂಗಡಿ ಹಾಕೋ ಮಾರ, ಒಳ್ಳೆ ವ್ಯಾಪಾರ ಆಗುತ್ತೆ. ಮಜ್ಜಿಗೆ, ಮುಂಡಕ್ಕಿ. ಮತ್ತೇನಾದ್ರೂ ಇದೆ? ಶುಂಠಿ ಸಿಪ್ಪೆನೂ ಸಿಲ್ತಾರೆ. ಶುಂಠಿ ಜೀವಕ್ಕೆ ಒಳ್ಳೆಯದು. ಜೀವಕ್ಕೆ ಒಳ್ಳೆಯದು. ತಾವು ಶುಂಠಿನ ಪ್ರಯೋಜನಗಳನ್ನು ತಿಳಿಸುತ್ತೀರಾ ನಮ್ಮ ವೀಕ್ಷಕ? ನಾನು ನಿಮಗೆ ತಿಳಿಸ್ತೀನಿ ಶುಂಠಿಯ ಪ್ರಯೋಜನಗಳು. ಶುಂಠಿಯನ್ನು ತಮ್ಮ ಆಹಾರದೊಂದಿಗೆ ಸೇವಿಸಿದರೆ ತಮ್ಮ
ಜೀರ್ಣಕ್ರಿಯೆಗೆ ಅದು ಸಹಕಾರಿಯಾಗ್ತದೆ. ಮತ್ತು ಇದು ಯಾವ ಅಸಿಡಿಟಿ, ಗ್ಯಾಸ್ಟ್ರಿಕ್ ಯಾವ ತೊಂದರೆಗಳಿದ್ದರೆ ಇದು ಶುಂಠಿಯನ್ನು ಬಳಸಿ ತಾವು ತಮ್ಮ ಆಹಾರದೊಂದಿಗೆ. ಮತ್ತು ಇದರ ಮತ್ತೊಂದು ಉತ್ತಮ ಪ್ರಯೋಜನ ಏನೆಂದರೆ ಶುಂಠಿ ತಮ್ಮ ಒಂದು ಆಂಟಿ ಅಲರ್ಜಿಕ್ ಆಗಿ ಒಂದು ಕೆಲಸ ಮಾಡ್ತದೆ. ಏನು ಎಲರ್ಜಿಕ್ ಅಂಶ ಇದ್ದರೆ ಅದನ್ನು ತೆಗೆಯುವ ಕೆಲಸವನ್ನು ಶುಂಠಿ ಮಾಡ್ತದೆ. ನಮ್ಮ ಸಂದೀಪ್ ಹೆಗಡೆ ಅವರು ಅದನ್ನು ನಮ್ಮ ಒಂದು ಮೊಸರು ಜೊತೆಗೆ ಸೇರಿಸಿ ಒಂದು ರುಚಿಯ ಅಂಶವನ್ನು ಹೆಚ್ಚಿಸುತ್ತಿದ್ದಾರೆ. ನೋಡ ಬಾಯಲ್ಲಿ ಜೊಡ್ಡು ಬರ್ತಾ ಇದೆ. ಇವತ್ತು ನಮ್ಮ ಸಂದೀಪ್ ಹೆಗಡೆ ಮ್ಯಾಂಗ್ಳೂರ್ ಸ್ಟೈಲಿನ ಮಜ್ಜಿಗೆ. ಗುರುಗಳೇ, ಮಜ್ಜಿಗೆ ಅಂತ ಹೆಸರು ಕೊಡುವ ಎಂತ ಹೆಸರು ಕೊಡುವ? ಅದು ಬಿಡಿ, ನೀವೀಗ ಮಾಡ್ತಿರೋದು ನಮ್ಮ ಒಂದು ಮ್ಯಾಂಗ್ಳೂರಿನ ಸ್ಪೆಷಲ್ ವ್ಯಕ್ತಿ. ಅರ್ಧ ಶುಂಠಿ ಹಾಕಿದ್ರು, ಅರ್ಧ ಮರ್ಚಿ ಇಡ್ತಾ ಇದ್ದಾರೆ. ಅರ್ಧ ಯಾವಾಗ ನಾಳೆಯ ಓಕೆ ಶುಂಠಿ ಹಾಕಿದ್ದಾರೆ. ಮತ್ತೇನೆಲ್ಲ ಹಾಕ್ತಾರೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ. ನೋಡುವ, ಇವರ ಕೈ ಚಳಕನ್ನು ನೋಡಬೇಕು. ಮಜ್ಜಿಗೆ ಮಾಡಲು ತುಂಬಾ ಪ್ರಯತ್ನ ಪಡ್ತಿದ್ದಾರೆ. ನಮ್ಮ ಕಿಚನ್ನಿನ ನಮ್ಮ ಒಂದು ಸುವ್ಯವಸ್ಥೆ ಹಾಳಾಗಿದೆ. ಆಂಬಿಯನ್ಸ್ ತುಂಬಾ ಕಟ್ಟಿ ಹೋಗಿದೆ ನಮ್ದು, ಅಂದ್ರೆ ಹಾಳಾಗಿ ಹೋಗಿದೆ. ತಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕಂತ ಕೇಳಿಕೊಡ್ತಿದ್ದೇನೆ. ಫ್ರೆಂಚ್ ಫ್ರೈಸ್ ರೆಡಿಯಾಗಿ ತಣ್ಣಗಾಗಿದೆ. ಕೋಲ್ಡ್ ಫ್ರೈಸ್ ಆಗಿದೆ ಇದು. ಆಗ್ತದೆ. ಈಗ ಮತ್ತೊಂದು ಏನು ಹುಡುಕಾಟದಲ್ಲಿ ಫ್ರಿಜ್ ಅಲ್ಲಿ ಹುಡುಕಾಟ ಮಾಡಿ ಮತ್ತೆ ಓ ಹಸಿ ಮೆಣಸು ಎಷ್ಟಾಗ್ತೀರಾ ಗುರುಗಳೇ? ಒಂದು ಹಸಿ ಮೆಣಸು ಮತ್ತು ಸ್ವಲ್ಪ ಶುಂಠಿ. ನಿಮಗೆ ನಾನು ಮೊದಲೇ ಒಂದು ಮಜ್ಜಿಗೆ ಮಾಡಿದ ವಿಡಿಯೋವನ್ನು ತಾವು ನೋಡಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಹಾಕಿದ್ದೇನೆ, ಅಲ್ಲಿ ಹೋಗಿ ನೋಡಿ. ಇದಾಗಿ ಮ್ಯಾಂಗ್ಳೂರ್ ಮಜ್ಜಿಗೆ. ನಾನು ಮಾಡಿದ್ದು ಕುಂದಾಪುರ ಶೈಲಿಯ ಮಜ್ಜಿಗೆ. ಹೆಚ್ಚು ವ್ಯವಸ್ಥೆ ಇಲ್ಲ, ಸ್ವಲ್ಪ ಒಂದು ಸಾಮಗ್ರಿಗಳ ಒಂದು ಚೇಂಜಸ್ ಇದೆ. ಓ ಮೈ ಗುಡ್ನೆಸ್, ಮೆಣಸಿ ಹಾಕಿದ್ದಾರೆ. ಮತ್ತೆ ನೋಡುವ ಎಷ್ಟು ಚಮಚ ಒಂದು ಮೊಸರನ್ನು ಹಾಕ್ತಾರೆ ಅಂತ. 2, 3, 4, 5. ತದನಂತರ ನಮ್ಮ ಗುರುಗಳು ಈಗ ಏನೋ ತಗೊಳ್ತಾ ಇದ್ದಾರೆ. ಏನಿದು ಗುರುಗಳೇ? ಜೀರಿಗೆ. ಎಷ್ಟಾಗಬೇಕು? ಇದು ಜೀರಿಗೆಯನ್ನು ಹಾಕ್ತಾ ಇದ್ದಾರೆ. ಜೀರಿಗೆ ಕೂಡ ನಮ್ಮ ದೇಹಕ್ಕೆ ತುಂಬಾ ಒಂದು ತಂಪನ್ನು ಕೊಡ್ತದೆ. ತಾವು ತಮ್ಮ ಆಹಾರದೊಂದಿಗೆ ಜೀರಿಗೆಯನ್ನು ಕೂಡ ಸೇರಿಸಿ. ಉಪ್ಪು ಹಾಕ್ತಿದ್ದಾರೆ. ಉಪ್ಪು ಬೇಕು, ಉಪ್ಪು ಇಲ್ದಾರೆ ತಿನ್ನೋದಾಗಲ್ಲ. ಇದು ಉಪ್ಪು. 1 ಚಮಚ ಉಪ್ಪು ಹಾಕ್ತಾ ಒಂದು ಮುಂದುವರಿತಿದ್ದೆ ನಮ್ಮ ಪಯಣ, ಮಜ್ಜಿಗೆಯ ಪಯಣ. ಇವತ್ತು ಗೊತ್ತಿಲ್ಲ ಏನಿಷ್ಟ ಅಂತ. ನೀರು ಹಾಕ್ತಾ ಇದ್ದಾರೆ. ಗುರುಗಳೇ, ಈ ಮಜ್ಜಿಗೆ ಸ್ವಲ್ಪ ನೀರಾಗಬೇಕಾ, ಚಿಕ್ಕಿರಬೇಕಾ? ಏಕೆಂದ್ರೆ ನಾವು ಇದು ಊಟದ ಜೊತೆಗೆ ತಿಂತೀವಿ. ಊಟದಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೆಂಚ್ ಫ್ರೈಸ್ ಹಾಕಿ ತಿಂತಾ ಇದ್ದೇವೆ. ಈಗ ಮಿಕ್ಸಿ ಲಾಕ್ ಆಗಿದೆ. ಈಗ ಆನ್ ಮಾಡುವ ಸಂದರ್ಭ ಬಂದಿದೆ. ಮಜ್ಜಿಗೆ ಬೇಡ, ಮಜ್ಜಿಗೆ. ಡನ್. ಮುಕ್ತಾಯ ಆಯ್ತು. ಇಷ್ಟೇಯಾ? ಸಟ್ಪಟ್ ದುಡುಮ ಆಯ್ತಲ್ಲ ಇದು. ಗುರುಗಳೇ ಒಂದು ಮ್ಯಾಂಗ್ಳೂರ್ ಸ್ಟೈಲಿಯ ಮಜ್ಜಿಗೆ ಮಾಡಿ ತುಂಬಾ ಒಂದು ಹೊಡೆದಾಕಿ ಎಲ್ಲಿ ಚೊಲ್ತಾ ಇದ್ದಾರೆ. ಮಜ್ಜಿಗೆ ಮುಕ್ತಾಯ. ಸ್ವಲ್ಪ ಬಿಸಿ ಬಿಸಿ ಅನ್ನ ಹಾಕಿಕೊಳ್ಳಿ. ದೇಸಿ ಫ್ರೆಂಚ್ ಫ್ರೈಸ್. ತದನಂತರ ನಮ್ಮ ಗುರುಗಳು ಮಾಡಿದ ಮಜ್ಜಿಗೆ. ಎಲ್ಲ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಯಾವುದೊಂದು 5 ಸ್ಟಾರ್ ಲಕ್ಸುರಿ ಹೋಟೆಲಲ್ಲಿ ನೀವು ಕೂತ್ಕೊಂಡು ಎಷ್ಟೇ ಕಾಸ್ಟ್ಲಿ ಫುಡ್ ತಿಂದ್ರು ನಿಮಗೆ ಈ ಥರದ ಒಂದು ಸುಖ ಸಿಗುವುದಿಲ್ಲ. ತುಂಬ ಈಸಿ ಮತ್ತು ತುಂಬ ಕಡಿಮೆ ಬೆಲೆಯಲ್ಲಿ ಆಗುವ ಇದು ಫುಡ್ಡು. ತೋರಿಸಿದ್ದೇನೆ, ಫ್ರೆಂಚ್ ಫ್ರೈಸ್ ನಾನು ಮಾಡಿದ್ದೇನೆ, ಮತ್ತು ಮಜ್ಜಿಗೆ ನಮ್ಮ ಗುರುಗಳು ಮಾಡಿದ್ದಾರೆ. ಅನ್ನದೊಂದಿಗೆ ಮಿಕ್ಸ್ ಮಾಡೋದು ತಿನ್ನೋದು ಭಾರಿ ರುಚಿ ಆಗ್ತದೆ. ತಾವು ಕೂಡ ಮಾಡಿ ಮತ್ತೆ
ತಮ್ಮ ಸಹೋದರಿಗೆ ಸಪೋರ್ಟ್ ಮಾಡ್ತೀರಿ. ಮತ್ತಷ್ಟು ತುಂಬ ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಾನು ಬರ್ತೀನಿ. ಮತ್ತೊಮ್ಮೆ ಸಿಗುವ. ಬಾಯ್ ಗೆಳೆಯರೆ.